ಸರ್ ಕುಣಿಗಲ್ದು ಬ್ರಿಡ್ಜ್ ರೆಡಿ ಆಗ್ತಾ ಇತ್ತು. ಈಗ 10 ದಿನ ಅಂತಾರೆ 20 ದಿನ ಆಗುತ್ತೆ, 20 ದಿನ ಅಂತಾರೆ ತಿಂಗಳಾಗುತ್ತೆ. ಇಲ್ಲಿ ಹೇಳಿದ ಎಷ್ಟು 15 ದಿವಸ ಬಿಟ್ಕೊಡ್ತೀವಿ ಅಂತ 3 ತಿಂಗಳಾಯ್ತು ಸರ್ ಈ ಬ್ರಿಡ್ಜ್. ಆ ಬ್ರಿಡ್ಜ್ ಅಷ್ಟೇನೆ 1.5 ತಿಂಗಳು 2 ತಿಂಗಳು 3 ತಿಂಗಳು ಹಾಗೆ ಆಗುತ್ತೆ. ಅದು ಕೆಲಸ ಹೇಳಿ ಕೇಳಿ ಬರೋಲ್ಲ. ಮಳೆಯಲ್ಲಿ ಪಾಪ ಮಾಡಕ್ಕೂ ಆಗಲ್ಲ ಅವ್ರ ಕೆಲಸನ ಬೇಗ. ಮಳೆ ಬರ್ತೈತೆ, ನೀರು ಕೊಚ್ಕೊಂಬತ್ತೈತೆ, ತುಂಬ್ಕಾಣುತ್ತೆ, ತಿರ್ಗಾ ನೀರು ಹೊಡಿಬೇಕು, ಆಚೆ ಆಗಲ್ಲ. ಅದಕ್ಕೆ ನಾವೇ ಹೇಳ್ತೀವಿ ಇದು ಬ್ರಿಡ್ಜ್ ಓಪನ್ ಮಾಡಿಕೊಟ್ರೆ ಹಿಂದ್ಗಡೆ ಭಾರತ್ ಪೆಟ್ರೋಲ್ ಬ್ಯಾಂಕ್ ಇಂದ ಲಿಂಕ್ ಕಾಣುತ್ತೆ ಅಂತ ಹೇಳಿ ಹಂಗೆ ಲಿಂಕ್ ಆಡ್ರೆ 2 ವೀಲರು ಆಟೋಗಳೆಲ್ಲ ಹಂಗೆ ಓಡಾಡ್ಕೊಂಡು ಆರಾಮಾಗಿ ಅಲ್ಲಿ ಡಿವೈಡ್ ಆಗ್ತದೆ, ಸಪ್ರೇಟ್ ಡಿವೈಡ್ ಆಗ್ತದೆ. ಇಲ್ಲಿ ನೀರಿನ ಘಟ್ಟ ಆಯ್ತಲ್ಲ, ಅದು ಮುಂದಾಸಿ ಭಾರತ್ ಪೆಟ್ರೋಲ್ ಬ್ಯಾಂಕ್ ಐತಲ್ಲ, ಹಿಂಭಾಗದಾಸಿ ಹಿಂಗೆ ರೋಡ್ ಐತೆ, ಮೇನ್ ರೋಡ್ ಐತೆ, 45 ರೋಡ್ ಐತೆ, ಆರಾಮಾಗಿ ಹೊಟ್ಟಾಗುತ್ತೆ. ಹೋಗಿ ಅಲ್ಲಿ ಮುಂದ್ಗಡೆ ಒಂದು ಎಕ್ಬಾಲಿದು ಕಾಲೇಜ್ ಐತಲ್ಲ, ಅಲ್ಲಿ ತಿರುಗಾಣುತ್ತೆ. ಅಲ್ಲಿ ತಿರುಗಾಣೋದು ಅಲ್ಲೇ ಆರಾಮಾಗಿ 2 ವೀಲರ್ಗಳಾಗಲಿ ಆಟೋಗಳಾಗಲಿ ಎಲ್ಲ ಆರಾಮಾಗಿ. ಕಾರು ಹೋಗ್ಬೋದು ಸರ್, ಇವತ್ತು ಸ್ವಲ್ಪ ವೆಟ್ ಪೀಸ್ ಆಗಿ ರೆಡಿ ಮಾಡಿಕೊಟ್ರೆ ಕಾರು ಹೋಗುತ್ತೆ. ಏನ್ ಸರ್ ಅನ್ಯಾಯ ಮಾಡಿದ್ವಿ ನಾವು ಈ ಸ್ಟಾಪ್ ಆಗೋದು. ಈ ಸ್ಮಾರ್ಟ್ ಸಿಟಿನ ಸರ್ ಇದು? ಸ್ಮಾರ್ಟ್ ಸಿಟಿನ ಯಾರಿಗೆ ಹೇಳೋಣ ಸರ್? ಯಾರಿಗೆ ಪಡ್ಕೊಂಡು ಸರ್ ನಾವು ಹೇಳಿ? ಯಾರಿಗೆ ಹೇಳೋಣ ಹೇಳಿ ನಮ್ಮ ಕಷ್ಟನ? ಎಷ್ಟು ಜನ ಬೀಳ್ತಾರೆ ಗೊತ್ತಾ? ನೆಡ್ಕೊಂಡವ್ರು ಪಡ್ಕೊಂಡವ್ರು ಯಾರೋ ಮನೆ ಬೋಮ್ದಿರು 2 ಹೊರಟೋದ್ರಪ್ಪ, ಯಾರೋ ಚರಂಡಿ ಬಿದ್ದು ಇವ್ ರೆಡಿ ಆದ್ಮೇಲೆ 2 ಹೊರಟವ್ರು ಬರ್ತಾರೆ. ಮಧ್ಯೆ ಒಳಗಡೆ ನೋಡಿ ನಡೆದಾಡಕ್ಕೆ ಏನೋ ಜಾಗ ಆಯ್ತು, ನಿಮ್ ಕಾಲ ಮೆಟ್ಟ ಆರಿಸ್ಕೊಂಡ್ಬಿಡ್ತೀನಿ. ನಾನು ಬೂತ್ ಅಧ್ಯಕ್ಷ ಇದ್ದೀನಿ ಸರ್ ಇಲ್ಲಿ ಬಿಜೆಪಿಗೆ. ಏನ್ ಪ್ರಯತ್ನ ಬಂತು ಅಣ್ಣ? ಹೇಳೋಣ, ಏನು ಮಾಡೋಕ್ಕಲ್ಲ, ನಾನೇನು ಮಾಡೋಕ್ಕ ನೋಡಿ. ವಾಸನೆ ಎಲ್ಲಾ ಕಸಗಳು ಗಲೀಜ್ ತಂದು ಇಲ್ಲೇ ಹಾಕ್ತಾರೆ, ಇರಕ್ಕಾಗಲ್ಲ. ವಾಸನೆ ಗಾಳಿ ಬರ್ತಂದ್ರೆ ವಾಸನೆ. ಆ ಸ್ಲಾಬ್ ಹಾಕೊಡೆ ಸರ್ ನಾಳೆ ಚರಂಡಿಗೆ. ಲಾರಿಗಿರಿ ಬಂತು ಉಜ್ಜರಣೆ ಹೋಗ್ಬೇಕು ಅವ್ರಿಗೆ, ಪಕ್ಕದಲ್ಲಿ ಹೋಗೋರಿಗೆ. ಅದು ದಾರಿ ಕೆಟ್ಟ ಹಾಕ್ಬಿಟ್ಟಾರೆ ಆ ಸೈಡ್ಗೆ. ಅದಾಗ್ಲಿ ಅದು ಒಳ್ಳೇದೇನೆ. ಅದ್ರ ಮೇಲೆ ಸ್ಲಾಬ್ ಹಾಕಿದ್ರೆ ಏನಾಗೋದು? ಸ್ಲಾಬ್ ಹಾಕಿದ್ರೆ ಜನಗಳು ಹತ್ತೋಗ್ತಿಲ್ವಲ್ಲ ಅವ್ರು ರೋಗಾಸಿ ಪಕ್ಕಲಾಸಿ. ಅದೂ ಇಲ್ಲ ಇದೂ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್? ಹಿಂಗ್ ನೋಡಿ ಸರ್, ಗಾರ್ಮೆಂಟ್ಸು, ಸ್ಕೂಲು, ಕಾಲೇಜ್ನವ್ರು ಎಲ್ಲ ಹುಡುಗರು ಪಡುಗರೆಲ್ಲ ಹೋಗ್ತಾರೆ. ಈ ಕಡೆ ಕಾಲೇಜಿನ ಹುಡುಗರು ಹೋಗ್ತಾರೆ. ಆಮೇಲೆ ಗಾರ್ಮೆಂಟ್ಸ್ ಬಿಟ್ಮೇಲೆ ನೋಡಿ ಎಷ್ಟು ಜನ ಹೋಗ್ತಾರೆ. ನೀವು ಆಲೇ ಒಂದ್ಸತಿ ತೆಗ್ದಿರ ಅದನ್ನ, ಎಷ್ಟು ಜನ ಹೋಗ್ತಾರೆ ಹೇಳಿ? ಆಮೇಲೆ ಸ್ಕೂಲು ಕಾಲೇಜ್ಗಳು ಹೋಗೋರು ಎಷ್ಟು ಜನ ಅವ್ರು ಹೇಳಿ? ಸೈಕಲ್ ಹೋಗ್ತಾರೆ. ಸೈಕಲ್ ಅಂತ ಬಿಡಿ, ಸೈಕಲ್ ಅಂತೂ ಹೋಗಕ್ಕೆ ಆಗಲ್ಲ. ಯಾರು ಹೊಡೆದು ಕೆಳಗೆ ಕೊಡಿಸ್ತಾರೋ ಗೊತ್ತಿಲ್ಲ. 2-3 ಸ್ಪಾಟ್ ಆಗವೆ ಸರ್ ಅಲ್ಲಿ, 2-3 ಸ್ಪಾಟ್ ಆಗವೆ. ಈಗಲೂ ಬೀಳ್ತಾರೆ ಕೆಳಗೆ. ರಾತ್ರಿ ಒಬ್ರು ಬಿದ್ರು ಪಾಪ ಟ್ರಾಫಿಕ್ ಅಲ್ಲಿ, ಒಂದೊಂದು ಟ್ರಾಫಿಕ್ ಮಾಡಿಬಿಟ್ಟಿದ್ರು, ಹಂಗೋರು ಬಿದ್ರು ಪಾಪ. ಬಂದು ದಡೇರಂತ ಬಿದ್ದು ಎತ್ತಿ ಓಡ ಇದು ಮಾಡಿದ್ರು. ರೋಲ್ ಮಾಡ್ಕೊಟ್ಬಿಟ್ಟು ಸಾಕು, ರೋಲ್ ಮಾಡೋದೇ ಬೇಡ, ವೆಟ್ ಪೀಸ್ ಹಾಕೋಬಿಟ್ಟು ಜನಗಳು ಆಡ್ತಾರ. ಎಷ್ಟು ಅನುಕೂಲ ಆಯ್ತು ಗೊತ್ತಾ? ಸೇಮ್ ಉಪ್ಪರಳ್ಳಿ ಇದು ಯಾರ ಕೈಲೂ ಸಾಧ್ಯ ಇಲ್ಲ ಸರ್. ಈಗ ಗಂಟೆದೇ ಒಬ್ರು ಬಂದವ್ರೆ ಅಂದ್ರೆ ನಮ್ಮ MP ಹೇಳ್ಬೇಕು ಅಷ್ಟೇ. ಈಗ ನಮ್ಮ ಸೋಮಣ್ಣವ್ರಿಗೆ ಹೇಳಿದ್ರೆ ಸೋಮಣ್ಣವ್ರು ಏನೋ ಮಾಡ್ತಾರೇನೋ ನಮ್ಗೊಂದು ಭರವಸೆ ಐತೆ ಅಷ್ಟೇ. ಆ ಸೋಮಣ್ಣವ್ರಿಗೋಸ್ಕರ ಇದರಿಂದ ನಿಮ್ಮ ಮಾಧ್ಯಮದಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ.